ಹೋಗ್ತಾ ಇಲ್ಲ. ಯುರೋಪ್ ಕಂಡ್ಲಿಕ್ಕೆ ಮೊದಲು ಕಳಿಸ್ತಾ ಇಲ್ಲ. ರಷ್ಯಾ ಸಹಿತ ಯುರೋಪಕ್ಕೆ ಎಲ್ಲಿ ಕಳಿಸೋದಿಲ್ಲ, ಗ್ಯಾಸ್ ಕಳಿಸೋದಿಲ್ಲ, ಬಂದ್ ಮಾಡಿಬಿಟ್ಟದ. ಇದು ಬೆನಿಫಿಟ್ ಈಗ ಅನಿವಾರ್ಯ ಆಗ್ಯದ. ನಮ್ಮ ಭಾರತದಲ್ಲಿ ಪ್ರೀತಿಯಿಂದ ಅಲ್ಲ ಅವ್ರು ಹೇಳಿದ್ದು. ಟ್ರಂಪ್ ಅವ್ರಿಗೆ ಯುರೋಪ್ ಕಂಡ್ಲಿಕ್ಕೆ ಎಲ್ಲಿ ಹೋಗ್ಬೇಕಾಗ್ಯದ, ಯುರೋಪ್ ದೋಸ್ತಿ ಉಳಿಸ್ಕೋಬೇಕಾಗ್ಯದ. ಅದಕ್ಕೆ ರಷ್ಯಾದ ಏನಿದೆ ತೊಗೊಂಬಂದು ರಿಫೈನ್ ಮಾಡಿ ಯುರೋಪಿಗೆ ಕಳಿಸುವಂಥದ್ದು. ಮತ್ತು ನಾವು ಅಮೇರಿಕ ಮಾದರಿ ಕೇಳ್ತಾ ಇದ್ದೀವಿ. ಇಲ್ಲಿ ಇದು ನಮ್ಮ ಸಾಧನೆ ಅಂತ ಅನಿಸ್ತದಲ್ಲ. ಇದು BJPಗೆ ಹೇಳ್ಬೇಕಪ್ಪ ಇದನ್ನು, ಅದು ಅವ್ರಿಗೆ ಬಿಟ್ಟ ವಿಷಯ. ಆದರೆ ನಾವು ಈಗಲೂ ಸಹಿತ ಅಮೇರಿಕೆ ಹೇಳ್ದಂಗೆ ಕೇಳ್ತಾ ಇದ್ದೀವಿ. 30 ದಿನದಲ್ಲಿ ಬೇಕಾದ ಆಗ್ಬೋದು, ಗೆಲ್ಬೋದು, ಸೋಲ್ಬೋದು. ಟ್ರಂಪ್ ಅವರು ಇರಾನ್ ಗೆಲ್ದಂತ ಹೇಳ್ತಾ ಇಲ್ಲ. ಅದರ ಅವಶ್ಯಕತೆ ನನಗಿಲ್ಲ, ನನ್ನ ಡ್ಯೂಟಿ ಅಲ್ಲ ಅದು. ಇಟ್ ಈಸ್ ನಾಟ್ ಮೈ ಡ್ಯೂಟಿ. ಆದರೆ ಈಗ ಅಮೇರಿಕ ಹೇಳ್ತದೆ ಅಂತೇಳಿ 30 ದಿನದವರೆಗೆ ರಷ್ಯಾದಿಂದ ನಾವು ಎಣ್ಣೆ ತರಿಸ್ಕೊಳ್ಳೋದು. ರಷ್ಯಾನು ಬುದ್ಧಿವಂತದ, ಹಿಂದಿನಷ್ಟು ಕಡಿಮೆ ರೇಟದಲ್ಲಿ ಮಾರ್ತಾ ಇಲ್ಲ ಅದನ್ನು ಎಣ್ಣೆಯನ್ನು. ತಾನು ಲಾಭ ಮಾಡ್ಕೊಳ್ಳಿಕತ್ತದ, ನೀನು ಮಾಡ್ಕೊಳ್ಳಪ್ಪ ಅಂತ ಹೇಳುವಂಥದ್ದು. ಅವ್ರ ಮಿತ್ರರು ಬೇಕಲ್ರಿ ಒಬ್ಬರು, ಅಲ್ಲೂ ಇಂಟೆಲಿಜೆನ್ಸ್ ಅದ. ರಷ್ಯಾ ಅದು ನಮ್ಮದಲ್ಲ. ರಷ್ಯನ್ ಪುತಿನ್ ಹ್ಯಾಸ್ ನೈಸ್ ಇಂಟೆಲಿಜೆನ್ಸಿ. ಅವು ಇದ್ದಂತ ಏನು ಮಾಡಿದಪ್ಪ ಅಂತಂದ್ರೆ, ಈಗ ನಮಗೆ ಎಣ್ಣೆ ಮಾರ್ತಾನೋ ನಾವು ಯುರೋಪಿಗೆ ಕಳಿಸೋ ರಿಫೈನ್ ಮಾಡಿ. ಮೊದಲಷ್ಟು ಉಳಿದ್ರೆ ನಮಗೆ ಎಣ್ಣೆ ಇಲ್ಲೇ ಒಂದು 30% ಉಳಿತಾ ಇತ್ತು, ಉಳಿದು ಎಲ್ಲದಕ್ಕಿಂತ ಇವತ್ತಿಲ್ಲ. ಒಂದಿಷ್ಟು ತುಟ್ಟೇನ ಆದರೂ ಸಮಾಧಾನ ಎಣ್ಣೆ ಸಿಗ್ತದಪ್ಪ ನಮಗಂತೇಳಿ. ಯಾಕೆ ನಮಗೆ ಬೇಕಾದಷ್ಟು ಇಟ್ಕೊಂಡು ನಾವು ಮಾರ್ತೀವಲ್ಲ. ಇದೊಂದು ಏನೋ ಮೌನಕ್ಕೆ ಸಿಕ್ಕಂಥ ಜಯ ಅಂದರೂ ಸಹಿತ ನಾವು ಈಗಲೂ ಸಹಿತ ಅಮೇರಿಕೆಯ ಏನಪ್ಪ ಅಂತಂದ್ರೆ 1909 ಅಡಿಯಲ್ಲಿ ನಾವಿದ್ದೀವಿ. ಟ್ರಂಪ್ ಏನು ಹೇಳ್ತಾರೆ ಅದು ಎಲ್ಲನೂ ನಾವು ನೋಡ್ತಾ ಬಂದೀವಿ. ಅದ್ರ ಬಗ್ಗೆ ಮತ್ತು ರಿಫರ್ ಮತ್ತು ಹೇಳೋ ಅವಶ್ಯಕತೆ ಇಲ್ಲ. ಟ್ರಂಪ್ ಹೇಳೋದು ನಾವು ಕುಣಿತಾ ಇದ್ದೀವಿ. ಕಾರಣ ನಮ್ಮ ಆರ್ಥಿಕ ಅಭದ್ರ ಆಗಿಬಿಟ್ಟಿವಿ, ಪೂರ್ತಿ ಸೋತು ಹೋಗಿಬಿಟ್ಟಿದ್ವಿ. BJPಗೆ ಎಲ್ಲದರಲ್ಲೂ ನಮ್ಮ ಪರ ಮಾತಾಡ್ಕೊಳ್ಳಿ, ಏನು ತಪ್ಪಿಲ್ಲ. ತಮ್ಮ ನಾಯಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿಸ್ಲವು. ಆದರೆ ವಸ್ತುಸ್ಥಿತಿ ಇದು. ಅದೇ ಕಾಲಕ್ಕೆ ಕಾಂಗ್ರೆಸ್ ದಾಳಿ ಮಾಡ್ತದ. ಕಾಂಪ್ರಮೈಸ್ಡ್ ಮೋದಿ, ಸರೆಂಡರ್ ಮೋದಿ ಅಂತ ಟೀಕೆ ಮಾಡ್ತಾಯಿದೆ. ಅದು ಅವ್ರ ದೃಷ್ಟಿಯಿಂದ ಸರಿ, BJP ಅವ್ರ ದೃಷ್ಟಿಯಿಂದ ಸರಿ. ಅದು ನಾವು ಜನಸಾಮಾನ್ಯ ತಿಳ್ಕೊಬೇಕಾಗಿದ್ದೇನಪ್ಪ ಅಂದ್ರೆ, ಇವತ್ತಿಗೂ ಸಹಿತ ನಮ್ಮ ಸ್ವತಂತ್ರವಾದಂತಹ ನಮ್ಮದೇನಪ್ಪ ಅಂತಂದ್ರೆ ವಿದೇಶಾಂಗ ನೀತಿ ಇಲ್ಲ. ಟ್ರಂಪ್ ಅವ್ರು ಏನು ಹೇಳ್ತಾರೆ ಅದೇ ರೀತಿಯಾಗಿ. ಯಾಕಂದರೆ ದುಡ್ಡೇ ದೊಡ್ಡಪ್ಪ. ಅಮೇರಿಕೆ ಜೊತೆಗೆ ನಮ್ಮೆಲ್ಲ ಇಲ್ಲಿ ಕಾರ್ಪೊರೇಟ್ಗಳ ಸಂಬಂಧ. ಕಾರ್ಪೊರೇಟ್ಗಳು ಗೊತ್ತು ಯಾರು, ಅದಾನಿ, ಅಂಬಾನಿ,